ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ತಾಲೂಕಾಡಳಿತ, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆಯ ಪೂರ್ವಭಾವಿ ಸಭೆ ಶುಕ್ರವಾರದಂದು ಜರುಗಿತು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷೆ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನ ತಾಲೂಕಾಡಳಿತದಿಂದ ಆಚರಿಸಲು ಸರ್ಕಾರದಿಂದ ಆದೇಶ ಬಂದಿದೆ. ಕಾರಣ ಎಲ್ಲ ಸಮಾಜದ ಸಮುದಾಯಗಳ ಮುಖಂಡರು ಸಂವಿಧಾನ ದಿನಾಚರಣೆಯ ಬಗ್ಗೆ ತಮ್ಮ ಸಲಹೆ ಸಮಿತಿಗಳನ್ನು ಕೊಡುವಂತೆ ಮನವಿ ಮಾಡಿದರು. ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷ ಬಿಎಂ ಸತೀಶ್ ಅವರು ಮಾತನಾಡಿ, ದೇಶಕ್ಕೆ ಎಲ್ಲರಿಗೂ ಅನುಕೂಲವಾಗುವ ಶಾಸನವನ್ನು ಕಲ್ಪಿಸಿರುವ ಸಂವಿಧಾನದ ದಿನಾಚರಣೆಯನ್ನ ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಆಚರಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ. ಆಚರಣೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು. ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದಿದ್ದಾರೆ. ತಾಲೂಕು ಸರ್ವಧರ್ಮೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಡಾಕ್ಟರ್ ಕೊಟ್ಲೆ ಮಲ್ಲಿಕಾರ್ಜುನ ಅವರು ಮಾತನಾಡಿ, ಸಂವಿಧಾನ ದಿನಾಚರಣೆಯಂದು ಶಿಸ್ತಿನ ಉಡುಪುಗಳನ್ನು ಧರಿಸಿಕೊಂಡು ಆಚರಿಸುವ ಮೂಲಕ ಅಂಬೇಡ್ಕರ್ ತತ್ವಗಳನ್ನು ಪಾಲಿಸೋಣ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಟಿ ಹುಚ್ಚಿರಪ್ಪ ಮಾತನಾಡಿ, ತಾಲೂಕಿನ ಎಲ್ಲ ಗ್ರಾಮ ಹಾಗೂ ನಗರ ಮಟ್ಟದಲ್ಲಿ ಸಂವಿಧಾನ ದಿನಾಚರಣೆಗೆ ಪಾಲ್ಗೊಳ್ಳುವಂತೆ ಆಯಾ ಕಸ ವಿಲೇವಾರಿ ವಾಹನದಲ್ಲಿ ಪ್ರಚಾರ ಪಡಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಯುವ ಪೀಳಿಗೆಗೆ ಜಾಗೃತಿ ಮೂಡಿಸಲು ಸಾರ್ವಜನಿಕ ಸ್ಥಳದಲ್ಲಿ ಸಂವಿಧಾನ ಪ್ರಸ್ತಾವನೆಯ ಪುತ್ಥಳಿಯನ್ನ ನಿರ್ಮಿಸುವಂತಾಗಬೇಕು. ನೌಕರ ಸಂಘದ ಕಾರ್ಯದರ್ಶಿ ಚಂದ್ರಕಾಂತ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ಯಂಕೋಬ ಅವರು ಮಾತನಾಡಿ, ಸಂವಿಧಾನದ ನೀಡಿರುವ ಸಮಾನತೆ ಹಕ್ಕಿನಿಂದಾಗಿ ನಾವೆಲ್ಲರೂ ಕೂಡ ಸಮಾನವಾಗಿ ಕುಳಿತು ಚರ್ಚೆ ಮಾಡಲು ಅವಕಾಶವಿದೆ. ಅಂತಹ ಸಂವಿಧಾನದ ಮಹತ್ವ ಸಾರಬೇಕಾಗಿದೆ ಎಂದಿದ್ದಾರೆ. ಹಲವು ಮುಖಂಡರು ಮಾತನಾಡಿ, ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದ್ದು ಬಯಲು ಜಾಗದಲ್ಲಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಬೇಕು. ಜಾಥಾ ವ್ಯವಸ್ಥೆ, ಮುಖ್ಯ ಭಾಷಣಕಾರರನ್ನು ನೇಮಿಸುವುದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ, ಸ್ಥಳೀಯ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಿಸಲು ಆಗ್ರಹಿಸಿದರು. ನಡೆಯುವ ಸಂವಿಧಾನ ದಿನ 26ನೇ ನವೆಂಬರ್ ನಾವು ಆಚರಿಸ್ತಾ ಇದ್ದೇವೆ. ಆ ಸಂವಿಧಾನ ದಿನ ಆಚರಣೆಯನ್ನು ಮಾನ್ಯ ಸರ್ಕಾರಿ ಆದೇಶದ ಪ್ರಕಾರ ನಾವು ಆಚರಿಸಬೇಕಾಗಿದೆ. ಈ ಕುರಿತು ಸರ್ಕಾರಿ ಆದೇಶ ಬಂದಿದೆ ನಮಗೆ. ಆ ಒಂದು ಆದೇಶದ ಒಂದು ಹಿನ್ನೆಲೆಯಲ್ಲಿ ಆ ಆದೇಶದಲ್ಲಿರುವ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಸಂವಿಧಾನದ ದಿನಾಚರಣೆಯನ್ನು ನಮ್ಮ ಒಂದು ಸುವ್ಯವಸ್ಥಿತವಾಗಿ ಆಚರಿಸಬೇಕಾಗಿರುವುದರಿಂದ ತಮ್ಮೆಲ್ಲರನ್ನು ನಾನು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಿರುಗುಪ್ಪ ತಾಲೂಕಿನ ಎಲ್ಲ ಇಲಾಖೆಗಳ ವತಿಯಿಂದ ಸ್ವಾಗತವನ್ನು ಮನವಿಗೆ ಮತ್ತು ಸಭೆಯ ಒಂದು ನೋಟಿಸಿಗೆ ಸ್ಪಂದಿಸಿ ಈ ಒಂದು ಪೂರ್ವಭಾವಿ ಸಭೆಗೆ ಹಾಜರಾಗಿದ್ದಕ್ಕೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಹ ಹೇಳ್ತಾ ಇದ್ದೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ದಿನಾಚರಣೆಯನ್ನು ನವೆಂಬರ್ 26ರಂದು ಆಚರಿಸ್ತಾ ಇದ್ದೇವೆ. ಈ ಸಾರಿಯೂ ಸರ್ಕಾರಿ ಆದೇಶ ಬಂದಿದೆ. ಈ ಒಂದು ದಿನಾಚರಣೆಯನ್ನು ಒಂದು ಮಹತ್ವಪೂರ್ಣವಾಗಿ ಮತ್ತು ಒಂದು ಅಚ್ಚುಕಟ್ಟಾಗಿ ಮತ್ತು ತಾಲೂಕು ಆಡಳಿತದಲ್ಲಿ ನಿರ್ವಹಿಸಬೇಕೆಂದು ಸರ್ಕಾರಿ ಆದೇಶ ಬಂದಿದೆ. ಈ ಒಂದು ಸಂವಿಧಾನ ದಿನಾಚರಣೆ ನಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಹಯೋಗ ಮತ್ತು ನಮ್ಮೆಲ್ಲರ ಒಂದು ವಿಶೇಷ ಒಂದು ಅನಿಸಿಕೆಗಳನ್ನು ನಾವು ಬರಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ತಾಲೂಕಿನಲ್ಲಿ ತುಂಬ ಒಂದು ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತಾ ವ್ಯವಸ್ಥೆ ಬರಬಹುದು ಅಂತ ನಾವು ಭಾವಿಸ್ತೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಈ ಒಂದು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಇವತ್ತು ಎಲ್ಲ ಸರ್ಕಾರ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿರುಗುಪ್ಪ ತಾಲೂಕಿನ ಆಡಳಿತ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದ್ರೆ ಹಲವಾರು ವಿಚಾರಗಳನ್ನು ನಾವು ನೋಡಬೇಕು. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ತಾಲೂಕು ಹೆಡ್ಕ್ವಾರ್ಟರ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಸಂಸ್ಥೆಗಳು, ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಬಹುದು. ನಾವು ಹಳ್ಳಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂವಿಧಾನದ ವಿಚಾರವಾಗಿ ಅಲ್ಲಿ ಇರ್ತಕ್ಕಂಥ ಹೆಡ್ಮಾಸ್ಟರ್ಗಳಾಗಿರ್ಬೋದು, ಪಿಡಿಒಗಳಾಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮಟ್ಟದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ತಾವು ಒಂದು ಗಟ್ಟಿ ಸೂಚನೆ ಕೊಟ್ಟವರಿಗೆ ಮಾಡಬೇಕು ಅಂತ ತಿಳಿಸ್ಬೇಕಾಗ್ತದೆ. ಪ್ರಥಮ ಸಲ ನಾವು ಇದಕ್ಕೆ ಮುಂಚಿತವಾಗಿ ನಾವು ಒಂದಷ್ಟು ನಮ್ಮ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಾವು ಎಸ್ ನೌಕರ ಸಂಘದ ಅಧ್ಯಕ್ಷರು ಇತರೆ ನಮ್ಮ ಚಂದ್ರಕಾಂತ್ ಎಲ್ಲರೂ ಸೇರಿ ಮಾತಾಡಿ ಮಾಡಿದ್ವಿ. ಇದು ನಾವು ಏನು ಮಾಡಬೇಕು, ಇದನ್ನು ಸಂವಿಧಾನ ಸಮರ್ಪಣೆ
ದಿನವನ್ನು ಎಲ್ಲರೂ ಏನು ಅಧಿಕಾರಿಗಳಿರ್ತಾರೋ ಮತ್ತು ಎಸ್ಎಸ್ಗಳಿರ್ತಕ್ಕಂಥವ್ರು ಓಬಿಸಿಗಳಿರ್ತಕ್ಕಂಥವ್ರು ಎಲ್ಲ ಸರ್ಕಾರಿ ನೌಕರರು ಕಂಪಲ್ಸರಿ ಶೂಟ್ ಬೂಟ್ ಹಾಕೊಂಡು ಹೋಗಬೇಕು. ಅವತ್ತಿನ ದಿವಸ ವಿಶೇಷ ಅಂತ ಸಂವಿಧಾನ ಅಂದರೆ ಅವತ್ತು ಅಂಬೇಡ್ಕರ್ ಒಬ್ಬ ಸೂಟ್ ಬೂಟ್ ಹಾಕೊಂಡು ಒಬ್ಬ ಅಂಬೇಡ್ಕರ್ ಸಲ್ಲಿಸಿದ್ರು. ಇವತ್ತು ನಾವೆಲ್ಲರೂ ಏನು ಅದರಲ್ಲಿ ಅನ್ನ ಊಟ ಮಾಡಿದ್ವಲ್ಲ, ಸಂವಿಧಾನ ಹಳೆಯಲ್ಲಿ ಅನ್ನ ಊಟ ಮಾಡ್ತಾ ಇದೀವಲ್ಲ, ನಾವೆಲ್ಲರೂ ಕೂಡ ಅವತ್ತಿನ ದಿವಸ ಎಜುಕೇಟರ್ಸು ಮತ್ತು ಟೀಚರ್ಸ್ಗಳು, ಆಫೀಸರ್ಸ್ಗಳು ಎಲ್ಲರೂ ಸೂಟ್ ಬೂಟ್ ಹಾಕೊಂಡು ಬಂದು ಅವರೆಲ್ಲರೂ ಅಂಬೇಡ್ಕರ್ಗಳು ಆಗ್ಬೇಕಂತ. ಅಂದರೆ ಅವ್ರ ಜವಾಬ್ದಾರಿ ಏನಂದರೆ ನಾನು ಅಕ್ಯುಮೆಂಟ್ ಪ್ರೌಡ್ ಆಫ್ ಏನಂತಂದರೆ ನಾನು ಕಳ್ತೀನಿ ಅಂಬೇಡ್ಕರ್ನಾಗ ನಾನು ಇಷ್ಟು ಪ್ರಚಾರ ಮಾಡ್ತೀನಿ ಅಂತ ಒಂದು ಫೀಲ್ ಕ್ರಿಯೇಟ್. ಸಂವಿಧಾನ ಬರೆದಿರ್ತಕ್ಕಂಥ ಆ ರೀತಿಗಳು ತೆಗೆದುಕೊಂಡಾಗ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಹೇಳಿದಾಗ ಅದು ನಮ್ಗೆ ಯಾರಾದರೂ ಇಲ್ಲಿ ಓದಿದ್ರೆ ಅವರಿಗೆ ಅದು ಪ್ರಜ್ಞೆ ಗೊತ್ತಾಗುತ್ತೆ. ನಮಗೆ ಮ್ಯಾಟಮಸ್ ಅಂದ್ರೆ ಏನು, ಕೋವರೆಂಟ್ ಅಂದ್ರೆ ಏನು, ಪ್ರತಿಜ್ಞೆಗಳು ತೆಗೆದುಕೊಂಡಾಗ ನಾವೀಗ ಸಮಾನ ತಕ್ಕು ಏನು ಸರ್ವಧರ್ಮಗಳಂತ ಮಾಡಿದ್ವಲ್ಲ, ಸಮಾನ ತಕ್ಕು ಸಂವಿಧಾನದಲ್ಲಿ ಅಡಿಯಲು ಕೂಡ ಒಂದು ಹಕ್ಕ ಆಗಿದೆ. ಎಲ್ಲರೂ ಸಮಾನ ಕಾಣಬೇಕು. ನಾವು ಆ ಜಾತಿ ಈ ಜಾತಿ ಅನ್ನೋಕ್ಕೆ ಯಾವುದೇ ಒಂದು ಅನ್ಯ ಜಾತಿ ಅನ್ನೋದೇ ಸಮಾನತೆ ಕಾಪಾಡಿದಾಗ ಮಾತ್ರ ನಮ್ಮ ಸಂವಿಧಾನಕ್ಕೆ ಒಂದು ನಾವು ಗೌರವಿತವಾಗಿ ಕೊಟ್ಟಂತೆ ಕೂಡ ಆಗುತ್ತೆ. ಹಾಗಾಗಿ ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮಗೆ ಈ ಗೌರವ ಸಭೆಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆ ಎಲ್ಲ ಸಮಾಜದ ಮುಖಂಡಗಳಿಗೂ ಮತ್ತು ಅಧ್ಯಕ್ಷರಿರ್ತಕ್ಕಂಥ ದಾಸರಿ ಮೇಡಮ್ ಅವರಿಗೂ ಮತ್ತು ಅಂದಿನ ದಿನಾಚರಣೆಗೆ ಎಲ್ಲರೂ ಬಂದು ಸೇರಬೇಕು, ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರಚಾರ ಪಡಿಸಿ ಅತಿ ಭಾರಿ ಜನಸಂಖ್ಯೆಯಲ್ಲಿ ಮೆರವಣಿಗೆಯೊಂದಿಗೆ ಈ ಆಚರಣೆಯನ್ನು ಮಾಡ್ಬೇಕಂತೇಳಿ ಹಾಗೂ ಸರ್ಕಾರ ಆದೇಶ ಏನಿದೆ ಅದನ್ನು ಅದು ಕೂಡ ಪಾಲಿಸಿ ಮೇನ್ ರೋಡ್ ಇದೆ, ಮೇನ್ ರೋಡ್ ಬರ್ಬೇಕಾದ್ರೆ ಅಪೋಸಿಟ್ ಕಾಣಬೇಕು. ಆ ರೀತಿ ತಾವು ಶಾಶ್ವತ ಗೋಡೆ ಮರದ ಮುಖಾಂತರವಾಗಿ ಅದನ್ನು ಪ್ರದರ್ಶನ ಮಾಡಿ ಮತ್ತು ತಾವು ತಮ್ಮ ಕೈಯಾರ ಗಣ್ಯ ಮನೆಯವರಿಗೆ ಮನೆ ಶಾಸಕರನ್ನು ಉದ್ಘಾಟನೆ ಮಾಡಿದ್ರೆ ಇದು ಒಂದು ಇಡೀ ರಾಜ್ಯದಲ್ಲಿ ನಮ್ಮದು ವಿಶೇಷ ಅಂತ ಅನಿಸುತ್ತೆ ಮೇಡಮ್. ಯಾಕಂದ್ರೆ ಸಂವಿಧಾನದ ಪ್ರಸ್ತಾವನೆಯನ್ನ ಯಾರು ಓದಿ ಅರ್ಥೈಸ್ಕೊಳ್ತಾರೆ ಅವರು ಎಂದೂ ಸಹಿತ ರಾಷ್ಟ್ರದ ಬಗ್ಗೆ, ವ್ಯಕ್ತಿಯ ಬಗ್ಗೆ, ಸಮಾಜದ ಬಗ್ಗೆ ಎಂದೂ ತಿರಸ್ಕಾರ ಮಾಡಲ್ಲ. ಹಾಗಾಗಿ ಅದನ್ನ ಇದು ದೈಹಿಕ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಎಲ್ಲಿದೆ ಕೊಡೋದನ್ನ ಆಶಿಸ್ತೀನಿ ಮೇಡಮ್. ದಯವಿಟ್ಟು ತಾವು ಮಾಡಬೇಕಂತ ನನ್ನ ಕೋರಿಕೆ ಮೇಡಮ್. ಸಭೆಯಾಗಿರೋದ್ರಿಂದ ಹೇಳಿದ್ದೀನಿ ಮೇಡಮ್. ಈ ಸಂದರ್ಭದಲ್ಲಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.